ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಸಹಕಾರ ಹಾಗೂ ಪತ್ರಿಕಾ ದಿನಾಚರಣೆ ಆಚರಣೆ. ಯಾದಗಿರಿ ಜಿಲ್ಲಾ ಸಹಕಾರ ಭಾರತಿ ವತಿಯಿಂದ ಅಂತಾರಾಷ್ಟ್ರೀಯ ಸಹಕಾರ ದಿನ ಹಾಗೂ ಪತ್ರಿಕಾ ದಿನವನ್ನು ಆಚರಿಸಲಾಯಿತು. ಭಾರತ ಮಾತೆ ಹಾಗೂ ಲಕ್ಷ್ಮಣರಾವ್ ಇನಾಮದಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾಧ್ಯಕ್ಷ ಬಸವರಾಜ್ ಮೇಲಿನಮನಿ ಸಹಕಾರ ಚಳುವಳಿಯ ಮಹತ್ವವನ್ನು ವಿವರಿಸಿದರು. ಸಹಕಾರ ತತ್ವದ ಮೂಲಕ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಪತ್ರಿಕಾ ದಿನದ ಮಹತ್ವ ಹಾಗೂ ಪತ್ರಕರ್ತರ ಕರ್ತವ್ಯದ ಕುರಿತು ವೆಂಕಟಗಿರಿ ದೇಶಪಾಂಡೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನೂತನವಾಗಿ ಆಯ್ಕೆಯಾದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಸಹಕಾರ ಭಾರತಿ ವತಿಯಿಂದ ಸನ್ಮಾನಿಸಲಾಯಿತು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಬಿರಾದಾರ್ ವಾಸ್ತವಿಕವಾಗಿ ಮಾತನಾಡಿದರು. ಮಹಾಂತೇಶ ಮುರಾಳ ಕಾರ್ಯಕ್ರಮ ನಿರೂಪಿಸಿದರು. ಅರ್ಪಿತಾ ವೈಲಿ ಸ್ವಾಗತಿಸಿ ಪ್ರಭು ನೂಲಿನ್ ವಂದನಾರ್ಪಣೆ ಸಲ್ಲಿಸಿದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೊಟ್ಟ ಮೊದಲ ಸಂಪಾದಕರು ವೇದವ್ಯಾಸ. ಯಾಕಂದ್ರೆ ವೇದಗಳ ರಾಶಿ ಒಂದೇ ಕಡೆ ಇತ್ತು. 4 ವೇದಗಳು ಒಂದೇ ಇದ್ರಾಗಿದ್ದು. ಅವನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಅವಕ್ಕೆ 4 ಉಪವೇದಗಳನ್ನ ವಿಂಗಡಣೆ ಮಾಡಿದಂಥವ್ರು ಭಗವಾನ್ ವೇದವ್ಯಾಸ ಋಷಿಗಳು. ಅದಕ್ಕೆ ನಮ್ಮ ಪತ್ರಕರ್ತರಿಗೆ ದೊಡ್ಡವರು ಯಾರಂದ್ರೆ ಸಂಪಾದಕರು. ವಿಶ್ವದ ಮೊಟ್ಟ ಸಂಪಾದಕರು ಯಾರಂದ್ರೆ ವೇದವ್ಯಾಸರು. ಅದಕ್ಕೆ ವಿಶ್ವದ ಮೊದಲ ಸಂಪಾದಕರಾಗಿರ್ತಕ್ಕಂಥ ವೇದವ್ಯಾಸರಿಗೆ ಮತ್ತು ವಿಶ್ವದ ಈ ಬ್ರಹ್ಮಾಂಡದ ಮೊಟ್ಟ ಮೊದಲ ಪತ್ರಕರ್ತರು ಯಾರಂದ್ರೆ ನಾರದ ಮಹರ್ಷಿಗಳು. ಅವರು ಯಾವ್ದಾದ್ರು ಮುಂದೆ ವಿವರಣೆ ಹೇಳ್ತಿದ್ರು. ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಹುಣಸಗಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಹಕಾರ ಭಾರತಿ 1975 ಇಸ್ವಿಯಿಂದ ಪ್ರಾರಂಭವಾಗಿದ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2024ರಲ್ಲಿ ಉದ್ಘಾಟನೆಗೊಂಡು ಜಿಲ್ಲಾಧ್ಯಕ್ಷನಾಗಿ ಯಾದಗಿರಿ ಜಿಲ್ಲೆಯ ಸುರ್ಪುರ್ ಇರ್ಬೋದು, ಯಾದಗಿರಿ ಇರ್ಬೋದು, ಗುರುಮಿಟ್ಕಲ್ 4 ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸುವುದರ ಮೂಲಕ ಸಹಕಾರ ಭಾರತೀಯ ಕಾರ್ಯ ವಿಸ್ತಾರಗೊಂಡಿದೆ. ಅದೇ ರೀತಿಯಾಗಿ ಹುಣಸಗಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಯದ್ದಲ್ಮರಿಯಲ್ಲಿ ಕೂಡ ಒಂದು ನಮ್ಮ ಬ್ಯಾಂಚನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಸಹಕಾರ ಸಂಘಗಳು ಹುಟ್ಟುಹಾಕುವುದರಲ್ಲಿ ಹೊಸ ಸಹಕಾರ ಸಂಘಗಳು ಹುಟ್ಟುಹಾಕುವ ಉದ್ದೇಶದಿಂದ ನಮ್ಮ ಯಾದಗಿರಿ ಮತ್ತು ಸುರ್ಪುರ್ಗಳಲ್ಲಿ 4 ಸಹಕಾರ ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಮ್ಮರವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ತಂಡ ಕಾರ್ಯಾಧ್ಯಕ್ಷರಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಸಂಘಟನಾ ಕಾರ್ಯದರ್ಶಿಗಳು ತಂಡ ಇಡೀ ಯಾದಗಿರಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಆ ಒಂದು ಸಮಿತಿಗಳನ್ನು ನೇಮಕ ಮಾಡಿ ರಾಜ್ಯ ಕಾರ್ಯಕಾರಿಣಿ ಸಲ್ಲಿಸಿ ಸಹಕಾರ ಭಾರತೀಯ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಕೂಡ ನಾವು ಭಾಗವಹಿಸಿ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಗತಿಯನ್ನು ಅಲ್ಲಿ ಸೂಚಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ DCC ಬ್ಯಾಂಕನ್ನು ಯಾದಗಿರಿ ಜಿಲ್ಲೆಗೆ ಪ್ರತ್ಯೇಕ ಮಾಡಬೇಕಾದ್ರೆ ನಮ್ಮ ಹುಣಸಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳು, ಮಹಿಳಾ ಪತ್ತಿನ ಸಹಕಾರ ಸಂಘ ಇರ್ಬೋದು, ಕೃಷಿ ಪತ್ತಿನ ಸಹಕಾರ ಎಲ್ಲರ ವಿಶ್ವಾಸತ್ವವನ್ನು ಅದರ ಮೂಲಕ ಮತ್ತೊಂದು ಸಲ ನಾವು ಸಹಕಾರ ಸಚಿವರಿಗಿರ್ಬೋದು, ಸಹಕಾರ ಮಾನ್ಯ ಅಧೀಕ್ಷಕರಿಗಿರ್ಬೋದು ಎಲ್ಲರಿಗೂ ನಾವು ನಮ್ಮ ಹುಣಸಗಿ ತಂಡದೊಂದಿಗೆ ಅವರಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ಕಣ್ತೆರೆಸುವಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಕ್ವಶನ್ ಕೇಳೋಕ್ಕಿಂತ ನಿಮ್ಗೆ ಇವಾಗೇ ಕ್ವಶನ್ ಕೇಳಬೇಕು. ಸಂಘ ಸ್ಥಾಪನೆ ಆಗಿತ್ತು. ಆ ನಂತರದಲ್ಲಿ ನೀವು ಯಾದಗಿರಿಯಲ್ಲಿ ಪರಿಶ್ರಮ ಪಟ್ಟಿರೋ ಪರಿಶ್ರಮ, ಅದರ ಜೊತೆಗೂ ಎಷ್ಟು ಬ್ರ್ಯಾಂಚ್ ಇದ್ದಾವೆ, ಆ ಬ್ರ್ಯಾಂಚ್ ಜೊತೆ ಹುಣಸಗಿ ಬ್ರ್ಯಾಂಚ್ ಮಾಡಬೇಕಂದ್ರೆ ಇಲ್ಲಿರೋ ಸಂಘಗಳು ಇದಾವಲ್ಲ, ನಿಮ್ಮ ಜೊತೆ ಒಡನಾಟ ಇರಬೇಕಾದ್ರೆ ಅದರ ಜೊತೆ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರೋ ಒಂದು ಏನು ಲೋಗೋ ತೆಗೆದುಕೊಳ್ಳ ಇಲ್ಲ ವಿತೌಟ್ ಲೋಗೋ ಹೊಡಿ ಸರ್. ರಾಷ್ಟ್ರೀಯ ಸಹಕಾರ ದಿನಾಚರಣೆ ಮತ್ತು
ಪತ್ರಿಕಾ ದಿನಾಚರಣೆಗಾಗಿ ಇವತ್ತು ಹುಣಸಗಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಹಕಾರ ಭಾರತಿ 1975 ಇಸ್ವಿಯಿಂದ ಪ್ರಾರಂಭವಾಗಿದ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2024ರಲ್ಲಿ ಉದ್ಘಾಟನೆಗೊಂಡು ಜಿಲ್ಲಾಧ್ಯಕ್ಷನಾಗಿ ಯಾದಗಿರಿ ಜಿಲ್ಲೆಯ ಸುತ್ತೂರು ಇರ್ಬೋದು, ಯಾದಗಿರಿ ಇರ್ಬೋದು, ಹುಣಸಗಿ 4 ತಾಲೂಕುಗಳಲ್ಲಿ ಸಮಿತಿಗಳನ್ನು ರಚಿಸುವುದರ ಮೂಲಕ ಸಹಕಾರ ಭಾರತೀಯ ಕಾರ್ಯ ವಿಸ್ತಾರಗೊಂಡದ್ದು. ಅದೇ ರೀತಿಯಾಗಿ ಹುಣಸಗಿ ಪಟ್ಟಣ